कृष्णाय यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे विद्याय शुद्धविद्याय मध्वाय च नमो नमः तपस्वाध्याय शुश्रूषा कृष्णपूजारतं मुनिं विश्वेशमिषदं वन्दे परिव्राट् चक्रवर्तिनम् ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವಾಗ ಧರ್ಮರಾಜ ಸರಿ ಹೋಗಿ ಬನ್ನಿ ಅಂತ ಹೇಳಿದ ಮೇಲೆ 3 ಜನ ಹೋಗ್ತಾರೆ. ಹೋಗಿ ಮೊದಲವರು ಮಾಡಿದ ಕೆಲಸ ಏನಂತ ಹೇಳಿದರೆ, ಅಲ್ಲಿ ಬೆಟ್ಟದ ಮೇಲಿರುವಂತಹ ಆ ಉರು ಶಿವಲಿಂಗಂ, ದೊಡ್ಡದಾದ ಶಿವಲಿಂಗ, ಅದು ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದಾನೆ ಜರಾಸಂಧ. ಸೊ ಅಲ್ಲಿಗೆ ಹೋಗಿದ್ದಾರೆ, ಆ ಗಿರಿಯನ್ನು ತಲುಪಿದ್ದಾರೆ, ಶಿವಲಿಂಗ ಇರುವಂಥ ಗಿರಿಯನ್ನು ತಲುಪಿದ್ದಾರೆ. ರಾಜಧಾನಿ ಒಂದು ಗಿರಿಯ ಮೇಲೆ ಉಂಟು ಅಂತ ಉಂಟು, ಅದು ಇನ್ನೊಂದು ಗಿರಿಯ, ಇದೇ ಗಿರಿಯ, ಅದು ನೋಡಬೇಕು. ಆಮೇಲಿಂದ ಒಂದು ಗಿರಿಯ ಮೇಲೆ ಆ 22,800 ಜನರನ್ನು ಬಂದಿಗಳನ್ನಾಗಿ ಮಾಡಿ ಇಟ್ಟಿದ್ದಾನೆ. ಅದು ಯಾವ ಗಿರಿ ಅಂತ ಅಂದರೆ, ತುಂಬ ಗಿರಿಗಳು ಅಲ್ಲಿ ಇವೆ ಅನ್ನುವಂಥದ್ದು. ರಾಜಧಾನಿ, ಅವನ ಅರಮನೆ, ಅದು ಈ ಒಂದು ಗಿರಿಯ ಮೇಲೆ ಇರುವಂಥದ್ದು. ತುಂಬ ಗಿರಿಗಳು ಇರುವಂತಹ ಈ ಮಗಧ ದೇಶ ಅಲ್ಲಿಗೆ ತಲುಪಿದ್ದಾರೆ. ಅಲ್ಲಿವರೆಗಾಗಿದೆ. ನಿಂದ ಮುಂದೆ ವೈರ್ಯರೇ. ಸ್ವಶೀರ್ಷತೋಪಿ ಚಾದ್ರತಂ ಜರಾಸುತೇನ ತೇ ಗಿರಿಂ ನ್ಯಪಾತಯಂತ ಬಾಹುಭಿಸ್ತಮಸ್ಯ ಚೋತ್ತಮಾಂಗವತ್. 124ನೇ ಶ್ಲೋಕ. ಜರಾಸಂಧನಿಂದ ತನ್ನ ತಲೆಗಿಂತಲೂ ಹೆಚ್ಚು ಮಾನಿತವಾದ ಆ ಲಿಂಗಾಕಾರವಾಗಿಯುಳ್ಳ ಆ ಪರ್ವತ ಶಿಖರವನ್ನು ಕೃಷ್ಣಾದಿಗಳು ಜರಾಸಂಧನ ಉತ್ತಮ ಅಂಗವಾದ ತಲೆಯಂತೆ ಬಾಹುಗಳಿಂದ ಕೆಡವಿ ಹಾಕಿದರಂತೆ. ಸ್ವಶೀರ್ಷತೋಪಿ ಚಾದೃತಂ ಜರಾಸುತೇನ ತೇ ಗಿರಿಂ ನ್ಯಪಾತಯಂತ ಬಾಹುಭಿಃ ತಮಸ್ಯ ಚೋತ್ತಮಾಂಗಮತ್. ಸ್ವಶೀರ್ಷತೋಪಿ ಚ ಆದೃತಂ ಜರಾಸುತೇನ ತೇ ಗಿರಿಂ. ತೇ ಗಿರಿಂ, ಈ ಗಿರಿ, ತೇ ಜರಾಸುತೇನ. ತೇ ಅಂತೇಳಿದರೆ ಇವರು 3 ಜನ ಹೋಗಿದ್ದಾರೆ. ಗಿರಿಂ ಜರಾಸುತೇನ ಅಂತೇಳಿದರೆ ಈ ದೊಡ್ಡ ಶಿವಲಿಂಗಿರುವಂಥ ಈ ಗಿರಿ, ಅದನ್ನು ಜರಾಸುತೇನ, ಜರಾಸುತನಿಂದ ಸ್ವಶೀರ್ಷತೋಪಿ ಚ ಆದೃತಂ. ಸ್ವಶೀರ್ಷ, ಶೀರ್ಷ ಅಂತೇಳಿದರೆ ತಲೆ. ಸಹಸ್ರ ಶೀರ್ಷ ಪುರುಷಃ. ಪುರುಷಃ ಅಂದರೆ ಭಗವಂತ, ಭಗವಂತನಿಗೆ 1,000 ತಲೆ ಅಂತ. ಸಹಸ್ರ ಶೀರ್ಷ ಪುರುಷಃ, ಶೀರ್ಷ ಅಂದರೆ ತಲೆ. ಸ್ವಶೀರ್ಷತೋಪಿ, ಸ್ವಶೀರ್ಷ ಅಂದರೆ ನಂದೇ ತಲೆ ಅಂತ. ಅಂದರೆ ಜರಾಸುತನು ಅವನದ್ದೇ ತಲೆ, ಅದಕ್ಕಿಂತಲೂ ಸ್ವಶೀರ್ಷತೋಪಿ, ಅದಕ್ಕಿಂತಲೂ ಜಾಸ್ತಿ ಚ ಆದೃತಂ. ನಮ್ಮ ತಲೆಯನ್ನು ನಾವು ಎಲ್ಲಿಯೂ ತಾಗಬಾರದು ಅಂತ ಏನಾದರೂ ಸಣ್ಣದಿದ್ದರೆ ತಗ್ಗಿ ಹೋಗ್ತೇವೆ. ಸೊ ಈ ರೀತಿ ತಲೆಯನ್ನು ಹೇಗೆ ನಾವು ರಕ್ಷಿಸಿಕೊಳ್ತೇವೆ, ಆ ಥರ ಜರಾಸಂಧ ತನ್ನ ತಲೆಯನ್ನು ಹೇಗೆ ರಕ್ಷಿಸಿಕೊಳ್ತಾನೋ ಹಾಗೆ ಈ ಶಿವಲಿಂಗ ಇರುವಂಥ ಈ ಗಿರಿಯನ್ನು ಕೂಡ ಚ ಆದೃತಂ, ಬಹಳ ಗೌರವದಿಂದ ರಕ್ಷಿಸಿಕೊಂಡು ಬಂದಿದ್ದಾನೆ. ಸ್ವಶೀರ್ಷತ, ಸ್ವಶೀರ್ಷತ ಅಂದರೆ ತನ್ನ ತಲೆಗಿಂತ, ಅಪಿ ಅದಕ್ಕಿಂತಲೂ ಜಾಸ್ತಿ, ಚ ಆದೃತಂ. ಆದೃತಂ ಅಂದರೆ ಆಧರಿಸಿಕೊಂಡು, ಗೌರವ ಕೊಟ್ಟುಕೊಂಡು ಅದನ್ನು ನೋಡ್ಕೊಂಬಂದಿದ್ದಾನೆ. ಜರಾಸುತೇನ, ಜರಾಸುತನಿಂದ. ಯಾಕಂತ ಹೇಳಿದ್ರೆ, ಈಗ ನಮ್ಮ ಮನೆಯಲ್ಲಿ ಈಗ ದೇವರ ಕೋಣೆ ಅಂತಿದ್ದರೆ, ಸೊ ಆ ದೇವರ ಕೋಣೆಯನ್ನು ನಾವು ತುಂಬ
ಆಧಾರದಿಂದ ರಕ್ಷಣೆ ಮಾಡಿಕೊಂಡು ಬರ್ತೇವೆ ಆ ಥರ. ಸೊ ಬಹಳ ಅಂತ ಹೇಳಿದರೆ ಈ ದೇವರ ಈ ಶಿವಲಿಂಗ ಇರುವಂಥ ಯಾವುದು ಈ ಗಿರಿ ಏನಿದೆ ಅದನ್ನು ಬಹಳ ಗೌರವದಿಂದ ನೋಡಿಕೊಂಡು ಬಂದಿದ್ದಾನೆ ಅಂತೇಳಿದರೆ ಈ ಶಿವಲಿಂಗ ಇರುವಂಥ ಒಂದು ಗಿರಿ ಇದು ಬೇರೆಯೇ. ಇನ್ನೊಂದು ಗಿರಿ ಒಂದು ಯಾವುದು 22,800 ಇಟ್ಟದ್ದು ಗಿರಿ ಅದು ಬೇರೆ ಇರಬೇಕು. ಇನ್ನೊಂದು ಗಿರಿ ತನ್ನ ಅರಮನೆ ಇರುವಂಥದ್ದು ಅದು ಬೇರೆ ಇರಬೇಕು ಅಂತೇಳಿದ್ರೆ ಈ ಮಡಿಕೇರಿ ಅಂತ ನೀವು ಪಟ್ಟಣಕ್ಕೆ ಹೋದರೆ ಎಲ್ಲ ಮೇಲಿಂದನೇ ಇರುವುದು, ಎಲ್ಲ ಪರ್ವತದ ಮೇಲೆ ಇರುವಂಥದ್ದು ಹಾಗೆ. ಸೊ ಹೀಗೆ ಸ್ವಶೀರ್ಷತೋಪಿ ಚ ಆದೃತಂ ಜರಾಸುತೇನ ತೇ ಗಿರಿಂ, ಆ ಗಿರಿಯನ್ನು ನ್ಯಪಾತಯಂತ, ಆ ಗಿರಿಯನ್ನೇ ಬೀಳಿಸಿಬಿಟ್ರು. ತೇ ಅವರುಗಳು 3 ಜನ ಹೋದವರು ಏನಂತ ಹೇಳಿದ್ರೆ ಆ ದೇವಸ್ಥಾನ ಮಾತ್ರ ಅಲ್ಲ, ಆ ಇಡೀ ಗಿರಿಯನ್ನೇ ಉರುಳಿಸಿಬಿಟ್ರು. ನ್ಯಪಾತಯಂತ, ನ್ಯಪಾತಯತಿ ಅಂದರೆ ಬೀಳಿಸೋದು. ನ್ಯಪಾತಯಂತಹ 3 ಜನ ಇದ್ದಾರಲ್ಲ ಅದಕ್ಕೋಸ್ಕರ ನ್ಯಪಾತಯಂತ ಅಥವಾ ನ್ಯಪಾತಯಂತಿ, ನ್ಯಪಾತಯಂತ. ಬಾಹುಬಿಹಿ ಅಂತೇಳಿದರೆ ತಮ್ಮ ಬಾಹುಬಲದಿಂದ ಏನು ಮಾಡಿದ್ದಾರೆ, ಆ ಇಡೀ ಗಿರಿಯನ್ನೇ ಉರುಳಿಸಿ ಬಿಟ್ಟಿದ್ದಾರೆ. ನ್ಯಪಾತಯಂತ ಬಾಹುಬಿಹಿ ತಂ ಅಸ್ಯ ಚೋತ್ತಮಾಂಗವತ್. ಆ ಗಿರಿಯನ್ನು ಉರುಳಿಸುವಾಗ ಹೇಗೆ ಉರುಳಿಸಿದ್ದಾರೆ ಅಂತೇಳಿದರೆ ಜರಾಸಂಧನ ತಲೆಯನ್ನು ಉರುಳಿಸುವಾಗ ಹೇಗೆ ಉರುಳಿಸ್ತಿದ್ರು, ಈ ತಲೆ ಇದು ಇರಬಾರ್ದು ಅಂತ ತಿಳ್ಕೊಂಡು ಬಹಳ ರೋಷದಿಂದ ಒಂದು ಬೀಳಿಸುವ ಹಾಗೆ, ಅವನ ತಲೆಯನ್ನು ಉರುಳಿಸುವ ಹಾಗೆ ಜರಾಸಂಧನ ತಲೆಯೇ ಇದು ಅಂತ ಎಣಿಸಿಕೊಂಡು ಆ ಗಿರಿಯನ್ನು ಬಾಹುಬಲದಿಂದ ಉರುಳಿಸಿಬಿಟ್ರು. ನ್ಯಪಾತಯಂತ ಬಾಹುಬಿಹಿ ತಮಸ್ಯ ಚೋತ್ತಮಾಂಗವತ್. ತಮ್ ಅಂದರೆ ಆ ಗಿರಿಯನ್ನು, ಅಸ್ಯ ಚೋತ್ತಮಾಂಗವತ್, ಅಸ್ಯ ಅಂದರೆ ಜರಾಸಂಧನ, ಚ ಉತ್ತಮಾಂಗವತ್. ಉತ್ತಮಾಂಗ ಅಂತೇಳಿದ್ರೆ ನಮ್ಮ ಇಡೀ ಎಲ್ಲ ಶರೀರದ ಎಲ್ಲ ಅಂಗಗಳಲ್ಲಿ ಅತಿ ಉತ್ತಮವಾದ ಅಂಗ ಅಂತೇಳಿದ್ರೆ ತಲೆ. ಸೊ ತಲೆ ಇಲ್ಲದಿದ್ದರೆ, ತಲೆ ಅಂತೇಳಿದ್ರೆ ಮೆದುಳಿರುವುದು ತಲೆಯಲ್ಲಿ, ಆದ್ದರಿಂದ ಚ ಉತ್ತಮಾಂಗವತ್. ಯಾರ ಉತ್ತಮಾಂಗ? ಜರಾಸಂಧನ. ಅಸ್ಯ ಉತ್ತಮಾಂಗವತ್ ಅಂದರೆ ಜರಾಸಂಧನ ತಲೆಯನ್ನು ಉರುಳಿಸುವಾಗ ಹೇಗೆ ಉರುಳಿಸ್ತಿದ್ದರೋ ಆ ರೀತಿಯಲ್ಲಿ ಆ ಶಿವಲಿಂಗ ಇರುವಂಥ ಆ ಗಿರಿಯನ್ನು ಅಥವಾ ಶಿಖರವನ್ನು ಉರುಳಿಸಿದರು. ತುಂಬ ಶಿಖರಗಳು ಇರುವಂಥದ್ದು. ಈ ಶಿಖರದ ತುದಿಯಲ್ಲಿ ಶಿವಲಿಂಗವಿದೆ. ಆ ಶಿವಲಿಂಗವನ್ನು ಉರುಳಿಸಿದರು ಅಂತೇಳಿದ್ರೆ ಆ ಗಿರಿಯನ್ನೇ, ಆ ಶಿಖರವನ್ನೇ ಉರುಳಿಸಿಬಿಟ್ರು. ಇದಕ್ಕೆ 124ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ಅಂತ, ಜರಾಸಂಧನಿಂದ ಜರಾಸುತೇನ ಏನು ಶಿರಬಾಗಿ ವಂದಿಸಲ್ಪಡುತ್ತಿದ್ದ ಅಂತೇಳಿದ್ರೆ ಚ ಆದೃತಂ, ತನ್ನ ತಲೆಗೆ ಎಷ್ಟು ಗೌರವ ನಾವು ಕೊಡ್ತೇವೋ ಆ ರೀತಿ, ಅಥವಾ ಶಿರಬಾಗಿ ವಂದಿಸಲ್ಪಡುತ್ತಿದ್ದ ಆ ಬೆಟ್ಟವನ್ನು, ಶಿವಲಿಂಗ ಇರುವಂಥ ಆ ಬೆಟ್ಟವನ್ನು, ಅವನ ತಲೆಯೋ ಎಂಬಂತೆ ಅಸ್ಯ ಚ ಉತ್ತಮಾಂಗವತ್ ಏನು ಮಾಡಿದರು ಅವರು, ತೇ ಬಾಹುಬಿಹಿ ತಮ್ಮ ಬಾಹುಬಲದಿಂದ, ನ್ಯಪಾತಯಂತಹ, ಪತತಿ ಅಂದರೆ ಬೀಳುವುದು, ಪಾತಯತಿ ಅಂದರೆ ಬೀಳಿಸೋದು, ನ್ಯಪಾತಯತಿ ಅಂದರೆ ಹೊಡೆದು ಉರುಳಿಸಿದರು. ನ್ಯಪಾತಯಂತ ಬಹುವಚನ, ನ್ಯಪಾತಯಂತ. ಜರಾಸಂಧ ಶಿವಲಿಂಗವನ್ನು, ಆ ಶಿವಲಿಂಗ ಎಂದೇ ಆ ಬೆಟ್ಟವನ್ನೇ ಪೂಜಿಸ್ತಿದ್ದ. ಅಂದರೆ ಹೇಳ್ತಾರೆ, ಅಂದರೆ ಅಲ್ಲಿ ಶಿವಲಿಂಗದ ಒಂದು ಏನು ಯಾವ ಥರ ಹಿಸ್ಟರಿ ಅದರದ್ದಿತ್ತು, ಇತಿಹಾಸ ಏನಂತೇಳಿದರೆ, ದೂರ್ವಾಸರ ಶಾಪದಿಂದ ಶಿವನ ಸನ್ನಿಧಾನ ಲುಪ್ತವಾಗಿತ್ತು, ಶಿವನ ಲಿಂಗ ಮಾತ್ರ ಇತ್ತು. ಅಂದರೆ ಅದು ಪ್ರತಿಯೊಂದಕ್ಕೂ ಒಂದು ಇತಿಹಾಸ ಇರ್ತದಲ್ಲ, ಇಲ್ಲಿ ಹೀಗೆ ಅಂತ. ನೀವು ಕಟೀಲಿಗೆ ಹೋದರೆ ಅಲ್ಲಿ ಬರೆದಿರ್ತಾರೆ, ಇದು ಯಾವುದು ಜಗದಾಂಬೆ, ಇಲ್ಲಿ ಯಾವ ಒಬ್ಬ ಅಸುರ, ಆ ಅಸುರ ಅವನನ್ನು ಹೇಗೆ ಕೊಂದದ್ದು ಅಂತೇಳಿದರೆ, ದುರ್ಗಾದೇವಿ ಹೇಗೆ ಕೊಂದಳು ಅಂತೇಳಿದರೆ ಭ್ರಾಮರಿ ರೂಪದಲ್ಲಿ, ಭ್ರಮರಾಂಬೆ ಅಂತ ಹೆಸರು. ಕಟೀಲಿನ
ದುರ್ಗಾ ಪರಮೇಶ್ವರಿಗೆ ಹೆಸರು ಭ್ರಮರಾಂಬೆ ಅಂತ. ಸೊ ಭ್ರಾಮರಿ ರೂಪದಲ್ಲಿ, ಸೊ ಭ್ರಮರಾಂಬೆ. ಹೀಗೆ ಪ್ರತಿಯೊಂದು ನೀವು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಒಂದು ಇತಿಹಾಸ ಬರೆದಿರ್ತದೆ ನಿಮಗೆ. ಇದು ಹೀಗೆ, ಈ ರೂಪದಲ್ಲಿ, ಇದು ಭಗವಂತನ ಈ ರೂಪ, ಹೀಗೀಗಾಗಿತ್ತು ಅಂತ ತಿಳ್ಕೊಂಡೆಲ್ಲ. ಸೊ ಹಾಗೆ ಈ ಯಾವುದು ಶಿವಲಿಂಗ ಇರುವಂಥ ಈ ಬೆಟ್ಟ, ದುರ್ವಾಸರು ಬಂದಿದ್ದರು. ದುರ್ವಾಸರು ಹೋದಲ್ಲೆಲ್ಲ ಶಾಪ ಕೊಡ್ತಾರಲ್ವ, ಹಾಗೆ ಶಾಪ ಕೊಟ್ಟಿದ್ದರು. ಅಲ್ಲಿ ಶಾಪ ಕೊಟ್ಟ ಮೇಲೆ ದುರ್ವಾಸರು ಬೇರೆ ಅಲ್ಲ, ರುದ್ರದೇವರದ್ದೇ ಅವರು ಅವತಾರ ಈ ದುರ್ವಾಸರು. ಈ ದುರ್ವಾಸರು ತನ್ನದೇ ಅವತಾರ, ಯಾರು ರುದ್ರದೇವರ ಅವತಾರ, ಅವರು ರುದ್ರದೇವರದ್ದೇ ಅದು ಯಾವುದು ದೇವಸ್ಥಾನ ಶಿವಲಿಂಗ. ಸೊ ಅಲ್ಲಿದ್ದೇ ಸನ್ನಿಧಾನಕ್ಕೆ ಅವರ ಶಾಪ ತೊಂದರೆ ಆಯಿತು ಅಂತ ಅಲ್ಲಿ ಮಹಾಭಾರತದಲ್ಲಿ ಆ ಥರ ಇದೆ ಅಂತ ಹೇಳ್ತಾರೆ. ಸೊ ಹೀಗೆ ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶಿವಲಿಂಗ ಅಂತೇಳ್ಕೊಂಡು ಬಹಳ ಆಧಾರದಿಂದ ಪೂಜಿಸ್ತಾ ಇದ್ದ ಯಾರು, ಜರಾಸಂಧ. ಹೀಗೆ ಶಿವಲಿಂಗ ಉರುಳಿದ್ದು ಜರಾಸಂಧನ ತಲೆಯೇ ಉರುಳಿದ ಹಾಗೆ ಅಂತ ಏನಾಗ್ತದೆ, ಅವನಿಗೆ ಮನಸ್ಸಿನಲ್ಲಿ ಖಂಡಿತ ಅಂಜಿಕೆ ಬಂದಿರಬೇಕು. ಹೇಗೆ ಕಂಸನಿಗೆ ಶಿವಧನುಸ್ಸನ್ನು ಕೃಷ್ಣ ಮುರಿದಾಗ ಮುಗೀತು, ತನ್ನ ಆಯುಷ್ಯ ಮುಗೀತು ಅಂತ ಕಂಸನಿಗೆ ಅನ್ನಿಸಿದ ಹಾಗೆ ಇಲ್ಲಿ ಜರಾಸಂಧನಿಗೂ ಕೂಡ ಅನ್ನಿಸಬೇಕು ಅನ್ನುವಂಥದ್ದು. ನಂತರ ಮಥುರಾದಲ್ಲಿ ಶಿವನ ಧನುರ್ಭಂಗ, ಶಿವಧನು ಭಂಗ ಅಂದರೆ ಶಿವಧನುಸ್ಸನ್ನು ಮುರಿದಿದ್ದಾನೆ ಕೃಷ್ಣ. ಅಲ್ಲಿ ಕಂಸನ ಪ್ರಾಣಭಂಗಕ್ಕೆ ಮುನ್ಸೂಚನೆ ಅದರ ಥರನೇ ಇಲ್ಲಿ ಜರಾಸಂಧನ ಈ ಶಿಖರದಲ್ಲಿರುವಂಥ ಈ ಶಿವಲಿಂಗವನ್ನು, ಆ ಬೆಟ್ಟವನ್ನೇ, ಆ ಶಿಖರವನ್ನೇ ಉರುಳಿಸುವ ಮೂಲಕ ಆ ಶಿವಲಿಂಗವನ್ನು ಉರುಳಿಸಿದರು. ಅಂದರೆ ಜರಾಸಂಧನ ದೇಹ ಭಂಗಕ್ಕೂ ಕೂಡ, ಜರಾಸಂಧನ ಪ್ರಾಣಭಂಗಕ್ಕೂ ಕೂಡ ಇದು ಮುನ್ಸೂಚನೆ ಆಯಿತು ಅನ್ನುವಂಥದ್ದು. ನಂತರ ಅಲ್ಲಿಗೆ ಇದು ಯಾವುದು, ಅಲ್ಲಿಗೆ ಈ ಶಿವಲಿಂಗ ಇರುವಂಥ ಶಿಖರವನ್ನು ಉರುಳಿಸಿದರು ಅಂತ ಹೇಳುವಲ್ಲಿಗೆ ಈ ಇದು ಶ್ಲೋಕ ಮುಗೀತು. ನೆಕ್ಸ್ಟ್ ಶ್ಲೋಕ ಬೇರೆ. ಅದ್ವಾರತಸ್ಥೆ ನಗರಂ ಪ್ರವಿಶ್ಯ ಮಾಶಸ್ಯ ನಾಲೇನ ಕೃತಾಸ್ತ್ರಿಭೇರೀಃ ಪುಷ್ಟಿಪ್ರದಾ ಬಿಬಿದುಸ್ತಸ್ಯ ಕೀರ್ತಿಶಾಸ್ತ್ರೋಪಮಾ ನ್ಯಕೃತಮಾಗಧೇಶಾಃ. 125ನೇ ಶ್ಲೋಕ. ಲಿಂಗಾಕಾರವಾಗಿಯುಳ್ಳ ಆ ಪರ್ವತ ಶಿಖರವನ್ನು ಕೆಡವಿದ ಮೇಲೆ ಕೃಷ್ಣ ಭೀಮಾರ್ಜುನರು ಆ ಮುಖ್ಯ ದ್ವಾರವನ್ನು ಬಿಟ್ಟು ಬೇರೆ ಮಾರ್ಗದಿಂದ, ಅಂದರೆ ಪ್ರಾಕಾರದ ಗೋಡೆಯನ್ನೇ ಒಡೆದು ಪಟ್ಟಣಕ್ಕೆ ಪ್ರವೇಶ ಮಾಡುತ್ತಾರೆ. ತಿರಸ್ಕರಿಸಲ್ಪಟ್ಟ ಜರಾಸಂಧನು ಉಳ್ಳವರಾಗಿ ಆ ಜರಾಸಂಧನ ಕೀರ್ತಿಯನ್ನು ಪ್ರತಿಪಾದನೆ ಮಾಡತಕ್ಕಂತಹ ಶೈವಶಾಸ್ತ್ರವು, ಶಾಸನವು ಇವುಗಳ ಸಾದೃಶ್ಯವುಳ್ಳ ಮಾಷನಾಮಕ ಅಸುರನ ಕಂಠನಾಳದಿಂದ ಆಕಸ್ಮಿಕವಾಗಿ ಮಾಡಿದ, ಅಂದರೆ ಎಷ್ಟು ದೇಶ ಪರ್ಯಂತವಾಗಿ ಅದರ ಧ್ವನಿಯು ಕೇಳುತ್ತದೋ ಅಷ್ಟು ದೇಶದಲ್ಲಿ ಪ್ರಜೆಗಳಿಗೆ ಪುಷ್ಟಿಯನ್ನು ನೀಡುತ್ತಿದ್ದ ಆ 3 ಭೇರಿಗಳನ್ನೇ ಒಡೆದರಂತೆ. ಅದ್ವಾರತಸ್ಥೆ ನಗರಂ ಪ್ರವಿಶ್ಯ ಮಾಶಸ್ಯ ನಾಳೇನ ಕೃತಾಸ್ತ್ರಿಭೇರೀಃ ಪುಷ್ಟಿಪ್ರದಾ ಬಿಬಿದುಃ ತಸ್ಯ ಕೀರ್ತಿ ಶಾಸ್ತ್ರೋಪಮಾ ನ್ಯಕೃತಮಾಗಧೇಶಾಃ. ಅದ್ವಾರತಃ ತೇ ನಗರಂ ಪ್ರವಿಶ್ಯ, ಈಗ ನಗರವನ್ನು ಪ್ರವೇಶ ಮಾಡಬೇಕು ಅಂತ ಹೇಳುವಾಗ ಹೇಗೆ ಪ್ರವೇಶ ಮಾಡಿದರು? ಹೆಬ್ಬಾಗಿಲಿನಲ್ಲಿ ಒಳಗೆ ಹೋದರ ಅಂತ ಕೇಳಿದರೆ, ಹೆಬ್ಬಾಗಿಲಿನಲ್ಲಿ ಒಳಗೆ ಹೋಗೋದು ಇನ್ವಿಟೇಷನ್ ಕೊಟ್ಟಿದ್ದರೆ ಅಥವಾ ಸೈನ್ಯ ತಗೊಂಡು ಬಂದು ಮುತ್ತಿಗೆ ಹಾಕಿದರೆ ಹೆಬ್ಬಾಗಿಲಿನಲ್ಲಿ ಪ್ರವೇಶ. ಇದು ಅಲ್ಲ, ಇದು ಜರಾಸಂಧನನ್ನು ಕೊಲ್ಲಲಿಕ್ಕೆ ಅಂತ ಬಂದದ್ದು. ವೇಷ ಕೂಡ ಕ್ಷತ್ರಿಯರು ಬಂದದ್ದು, ವೇಷ ಬ್ರಾಹ್ಮಣರ ವೇಷ ಬಂದದ್ದು. ಮಾಡಿದ್ದು ಮೊದಲನೇ ಕೆಲಸ ಏನು? ಮೇಲೆ ಇನ್ನೊಂದು ಬೆಟ್ಟ ಶಿಖರದಲ್ಲಿರುವಂತಹ ಶಿವಲಿಂಗವನ್ನು ಕೆಡವಿ ಹಾಕಿದರು ಅಂತೇಳಿದರೆ, ಇವರು ಮಾಡುವುದೆಲ್ಲ ಇಂಥದ್ದೇ ಕೆಲಸ. ಯಾಕಂದರೆ ಅವ್ರು ಬಂದದ್ದೇ ಕೊಂದಾಕಲಿಕ್ಕೆ ಬಂದದ್ದು. ಸೊ ಅದ್ವಾರತಃ ಅಂತೇಳಿದರೆ ದ್ವಾರದಲ್ಲಿ ಪ್ರವೇಶ ಮಾಡಲಿಲ್ಲ. ಅದ್ವಾರ, ದ್ವಾರ ಅಲ್ಲ ಅಂತ. ಅದ್ವಾರತಃ, ದ್ವಾರತಃ ಅಂದರೆ
ಮುಖ್ಯ ದ್ವಾರದಿಂದ ತೇ ನಗರಂ ಪ್ರವಿಶ್ಯ, ಅವರು ನಗರವನ್ನು ಪ್ರವೇಶ ಮಾಡಿದರು ಅಂತ ಆಗ್ತದೆ. ದ್ವಾರತಃ, ಇದು ದ್ವಾರತಃ ಅಲ್ಲ, ಅದ್ವಾರತಃ. ದ್ವಾರದಿಂದ ಇವರು ಪ್ರವೇಶವೇ ಮಾಡಲಿಲ್ಲ. ಹಾಗಾದರೆ ಎಲ್ಲಿ ಪ್ರವೇಶ ಮಾಡಿದರು ಅಂದರೆ ಎಲ್ಲಿ ದ್ವಾರ ಇಲ್ವೋ, ಹಾಗಾದರೆ ಕಾಂಪೌಂಡ್ ದೊಡ್ಡ ಕಾಂಪೌಂಡ್ ಇಟ್ಕೊಳ್ಳಿ, ಯಾರ್ದು ಅವೊಂದು ನಗರ. ಸೊ ಆ ಕಾಂಪೌಂಡು ತುಂಬ ಎತ್ತರ ಇರ್ತದದು, ಆಯಿತಾ. ಸೊ ಅದನ್ನೇ ಒಡೆದು ಒಂದು ಕಡೆಯಲ್ಲಿ ಆ ಗೋಡೆ, ಕಾಂಪೌಂಡಿನ ಗೋಡೆಯನ್ನೇ ಒಡೆದು, ಅಥವಾ ಒಂದು ಕೋಟೆ ಥರ, ಇಡೀ ಕಾಂಪೌಂಡ್ ಅಂತ ಇದ್ದರೆ ಒಂದು ಕೋಟೆ ಥರ ಅಂತ ಆದರೆ ಆ ಕೋಟೆಯ ಬಾಗಿಲ ಮುಖಾಂತರ ಒಳಗೋದದ್ದಲ್ಲ, ಅದರ ಯಾವುದು ಗೋಡೆಯನ್ನೇ ತೂತು ಮಾಡಿ, ದೊಡ್ಡ ತೂತು ಮಾಡಿ ಒಡೆದಾಕಿ, ಅಂದರೆ ಅವರು ಬಂದದ್ದೇ ಎಲ್ಲ ಒಡೆದಾಕಿ ಹೋಗಲಿಕ್ಕೆ. ಆ ಥರನೇ ಅದ್ವಾರತಃ ತೇ ನಗರಂ ಪ್ರವಿಶ್ಯ, ನಗರವನ್ನು ಪ್ರವೇಶ ಮಾಡಿ, ಪ್ರವಿಶ್ಯ ಅಂದರೆ ಪ್ರವೇಶ ಮಾಡಿ, ಮಾಶಸ್ಯ ನಾಳೇನ ಕೃತಾ ತ್ರಿಭೇರೀ ಪುಷ್ಟಿಪ್ರದ ಬಿಬಿದುಹು. ತ್ರಿಭೇರೀ ಅಂತ ಹೇಳಿದರೆ, ಸಾಮಾನ್ಯ ಶಿವಲಿಂಗ ಇರುವಂಥ ದೇವಸ್ಥಾನದಲ್ಲಿ ನಗಾರಿ ಅಥವಾ ಭೇರಿ ಅಂತ ಹೇಳಿದರೆ ದೊಡ್ಡದಾದ ನಗಾರಿ, ಅದು ಸಿಲಿಂಡರ್ನ ಥರ ಇರ್ತದೆ, ಇಲ್ಲಿಂದ ಅಲ್ಲಿವರೆಗೆ. ಅದು ಆ ಕಡೆಯಿಂದ ಬಡಿಲಿಕ್ಕಾಗುತ್ತೆ, ಈ ಕಡೆಯಿಂದ ಬಡಿಲಿಕ್ಕಾಗುತ್ತೆ. ಸೊ ಒಂದು ಕಡೆಯಲ್ಲಿ ಬಡಿತಾರೆ, ಇನ್ನೊಂದು ಕಡೆಯಲ್ಲಿ ಬಡಿಯುವುದಿಲ್ಲ, ಒಂದು ಕಡೆಯಲ್ಲಿ ಕೂತಿರ್ತಾರೆ, ಬಡಿತಾರೆ ಅದನ್ನು. ಅದು ಅದರ ಒಂದು ಸಿಲಿಂಡರ್ನ ಒಂದು ತುದಿ, ಇನ್ನೊಂದು ತುದಿ ಆ ಕಡೆ ಇರ್ತದೆ. ದೊಡ್ಡದಾದ ಒಂದು ವಾದ್ಯ ಅದು, ಯಾವುದು ಭೇರಿ ಅಂತ ಹೆಸರು ಅದಕ್ಕೆ. ಇಲ್ಲಿ ಒಂದು ಬೇರಿ ಅಲ್ಲ, ಸ್ತ್ರೀಬೇರಿ ಕೃತಾಹ ತ್ರಿಬೇರಿ, 3 ಬೇರಿಗಳು. ಸೊ ಈ 3 ಬೇರಿಗಳು, ಒಂದೆರಡು ಬೇರಿ ಅಲ್ಲ, 3 ಬೇರಿಗಳು ಬಿಬಿದುಹು, ಅದನ್ನೇನು ಮಾಡಿದರು, ತುಂಡು ಮಾಡಿದರು. ಅಂತೇಳಿದರೆ, ಈಗ ಶಿವಲಿಂಗವನ್ನೇ ಉರುಳಿಸಿ ಆಗಿದೆ, ಆ ಶಿಖರವನ್ನೇ ಉರುಳಿಸಿ ಆಗಿದೆ. ಇನ್ನೊಂದು ಶಿಖರದಲ್ಲಿ ಬಹುಶಃ ಏನಿದೆ, 3 ಬೇರಿಗಳಿವೆ. ಆ ಬೇರಿಗಳನ್ನು ಏನು ಮಾಡಿದರು, ಬಿಬಿದುಹು ಅಂತೇಳಿದರೆ ಸೀಳಿ ಹಾಕಿದರು. ಬಿಬಿದುಹು ಭೇದಂ ಕರೋತಿ, ಬಿಬಿದುಹು, ಆಯಿತಾ. ಈಗ ಆ ಬೇರಿಗಳದ್ದು ಏನು ಇತಿಹಾಸ ಅಂತ ಕೇಳಿದರೆ, ಮಾಶಸ್ಯ ನಾಳೇನ ಕೃತಾಹ, ಮಾಶಾಸುರ ಅನ್ನುವಂಥ ಒಬ್ಬ ರಾಕ್ಷಸ, ಅವನ ನಾಳೇನ ಅಂತೇಳಿದರೆ ಕಂಠನಾಳ ಅಂತೇಳಿದರೆ, ಈಗ ಈ ಬೇರಿದ್ದು ಸಾಮಾನ್ಯವಾಗಿ ದನದ ಚರ್ಮವ ಅಥವಾ ಯಾವುದಾದ್ರೂ ಪ್ರಾಣಿಯ ಚರ್ಮವನ್ನು ಉಪಯೋಗಿಸಿ ಆ ಬೇರಿಯನ್ನು ಮಾಡಿರ್ತಾರೆ, ಆ ಸೈಡಲ್ಲಿ ಹೊಡೆಯುವಂಥ ಜಾಗವನ್ನು. ಸೊ ಈ ಬೇರಿ ದನದ್ದೋ ಅಥವಾ ಇತರ ಪ್ರಾಣಿಗಳದ್ದಲ್ಲ, ಒಬ್ಬ ಮನುಷ್ಯ ಅಂದರೆ ಮಾಶಾಸುರ ಅನ್ನುವಂಥ ಒಬ್ಬ ರಾಕ್ಷಸನನ್ನು ಕೊಂದು ಅವನ ಕಂಠದ ನಾಳಗಳಿಂದ, ನಾಳಗಳು ಕಂಠದ 3 ನಾಳಗಳಿಂದ, ನಾಳೇನ ಕೃತ ತ್ರಿಬೇರಿ, 3 ನಾಳಗಳಿಂದ 3 ಬೇರಿಗಳನ್ನು ಮಾಡಿದ್ದಾರೆ. ಸೊ ಈ ಬೇರಿಗಳ ಇನ್ನೇನು ಲಕ್ಷಣ ಅಂತೇಳಿದರೆ, ಆ ಬೇರಿಗಳನ್ನು ಹೊಡೆದಾಗ ತಸ್ಯ ಕೀರ್ತಿ ಪುಷ್ಟಿಪ್ರದ, ಜರಾಸಂಧನ ಕೀರ್ತಿಯನ್ನು ಅದು ಇಡೀ ಅವನ ದೇಶದುದ್ದಕ್ಕೂ ಸಾರುತ್ತವೋ ಎಂಬಂತೆ, ತಸ್ಯ ಕೀರ್ತಿ ಪುಷ್ಟಿಪ್ರದ ಅಂದರೆ ಪುಷ್ಟಿಪ್ರದ ಅಂತೇಳಿದರೆ ಅವನ ಕೀರ್ತಿಯನ್ನು ಇನ್ನೂ ಪುಷ್ಟಿಯಾಗಿ ಮಾಡುವಂಥದ್ದು. ಪ್ರದ ಅಂದರೆ ಕೊಡುವಂಥದ್ದು, ಪ್ರಕೃಷ್ಟೇನ ದ ಅಂದರೆ ಕೊಡುವುದು. ಸೊ ಏನು ಕೊಡ್ತಾವೆ, ಜರಾಸಂಧನ ಕೀರ್ತಿಗೆ ಪುಷ್ಟಿಯನ್ನು ಕೊಡ್ತಾವೆ. ಪುಷ್ಟಿಪ್ರದ, ಏನು ಪುಷ್ಟಿಪ್ರದ, ತಸ್ಯ ಕೀರ್ತಿ, ತಸ್ಯ ಅಂದರೆ ಅವನ, ಜರಾಸಂಧನ ಕೀರ್ತಿಗೆ ಪುಷ್ಟಿಪ್ರದ ಆಗಿರುವಂಥ 3 ಬೇರಿಗಳು. ಈ ಬೇರಿಗಳನ್ನು ಜರಾಸಂಧ ಮಾಶಾಸುರ ಅನ್ನುವಂಥ ರಾಕ್ಷಸನನ್ನು ಕೊಂದು ಅವನ ಚರ್ಮ ಮತ್ತು ಅವನ ಕುತ್ತಿಗೆಯ ಕಂಠದ 3 ನಾಳಗಳಿಂದ, ನಾಳೇನ ಅಥವಾ ಕಂಠದ ನಾಳದಿಂದ, ಅವನ ರಾಕ್ಷಸ ಅಲ್ವಾ, ದೊಡ್ಡ ನಾಳ ಇರ್ಬೋದು, ಆ ನಾಳದಿಂದ 3 ಬೇರಿಗಳನ್ನು ಮಾಡಿದ್ದಾರೆ.
ಆ ಬೇರಿಗಳನ್ನು ಹೊಡೆದಾಗ ತಸ್ಯ ಕೀರ್ತಿ ಪುಷ್ಟಿಪ್ರದ, ಜರಾಸಂಧನ ಕೀರ್ತಿ ಇಡೀ ಮಗಧ ದೇಶದ ಉದ್ದಕ್ಕೂ ಅವು ಸಾರುತ್ತಿದ್ದವು. ಆಮೇಲಿಂದ ಶಾಸ್ತ್ರೋಪಮ ಅಂತೇಳಿದರೆ ಏನು ಶಾಸ್ತ್ರ? ಜರಾಸಂಧನಿಗೆ ಗೊತ್ತಿರುವಂಥ ಶಾಸ್ತ್ರ ಯಾವುದು ಅಂತ ಹೇಳಿದರೆ ಶೈವಶಾಸ್ತ್ರ. ಅವನು ಶಿವನ ಭಕ್ತ. ಸೊ ಶಿವನ ಕುರಿತಾದ ಶಾಸ್ತ್ರವನ್ನು ಏನು ಪ್ರತಿಪಾದನೆ ಮಾಡ್ತಾ ಇವೆ. ಈ ಜರಾಸಂಧ ಒಂದು ವೇಳೆ ಪ್ರವಚನ ಮಾಡಿದರೆ ಯಾವ ರೀತಿ ಅವನು ಶೈವಶಾಸ್ತ್ರವನ್ನು ಪ್ರತಿಪಾದನೆ ಮಾಡ್ತಾನೋ ಹಾಗೆ ಈ ಬೇರಿ ಹೊಡೆದಾಗ ಶೈವಶಾಸ್ತ್ರವನ್ನು ಜರಾಸಂಧ ಪ್ರತಿಪಾದಿಸುವಂತೆ ಆಗ್ತಿತ್ತು. ಆ ರೀತಿ ಅವುಗಳ ಶಬ್ದ ನಾದ ಅನ್ನುವಂಥದ್ದು ಬರ್ತಿತ್ತು ಅನ್ನುವಂಥದ್ದು. ಸೊ ಶಾಸ್ತ್ರೋಪಮ, ಶಾಸ್ತ್ರವನ್ನು ಸಾರುವ ರೀತಿಯಲ್ಲಿ ಉಪಮ, ಆ ಥರ ಉಪಮ, ಹೋಲುವಂತೆ. ಈ ರೀತಿ ಬೇರಿಗಳನ್ನು ಹೊಡೆದಾಕಿದರು, ಶಿವಲಿಂಗವನ್ನು ಉರುಳಿಸಿದರು. ಎರಡನೇ ಕೆಲಸ ಇವರು ಮಾಡಿದ್ದು ಏನಂತ ಹೇಳಿದರೆ, ಬೇರಿಗಳನ್ನು ಹೊಡೆದು ಉರುಳಿಸಿದರು ಅಥವಾ ಅದನ್ನು ಸೀಳಿ ಹಾಕಿ ಅವುಗಳನ್ನು ತೆಗೆದು ಬಿಸಾಡಿದರು. ಅಂಥ ಬೇರಿಗಳು, ದೊಡ್ಡ ದೊಡ್ಡ ಬೇರಿಗಳನ್ನು ಈ ರೀತಿ ಮಾಡುವ ಮೂಲಕ ನೆಕೃತ ಮಾಗಧೇಶ. ಮಾಗಧೇಶ ಅಂದರೆ ಮಗಧ ದೇಶದ ರಾಜ ಜರಾಸಂಧ. ಮಾಗಧೇಶ, ಮಾಗಧೇಶ್ವರ, ಮಾಗಧೇಶ, ಮಾಗಧ ಎಲ್ಲ. ಸೊ ಮಾಗಧೇಶ ಜರಾಸಂಧನನ್ನು ನೆಕೃತ ಅಂತೇಳಿದರೆ ಇದೆಲ್ಲ ಮಾಡುವ ಮೂಲಕ ಜರಾಸಂಧನಿಗೆ ಒಂದು ನಯ ಪೈಸೆಯ ಬೆಲೆ ಇಲ್ಲ ಅಂತ ಮಾಡಿದರು, ತಿರಸ್ಕರಿಸಿದರು. ಅಂದರೆ ಅವನ ದೇಶದಲ್ಲಿರುವಂಥ ಆ ಒಂದು ಶಿಖರದ ಮೇಲಿರುವಂಥ ಶಿವಲಿಂಗವನ್ನು ಉರುಳಿಸಿದರು. ಇನ್ನೊಂದು ಶಿಖರದ ಮೇಲಿರುವಂತಹ ಆ ನಗರವನ್ನು ಆ ಒಳಗೆ ಹೋದದ್ದು ಹೇಗೆ ಅಂತ ಹೇಳಿದರೆ, ಅದು ಸಹ ಗೋಡೆಯನ್ನು ಉರುಳಿಸಿ ಅಥವಾ ಗೋಡೆಯಲ್ಲಿ ದೊಡ್ಡ ತೂತು ಮಾಡಿ ಅದನ್ನು ಭೇದಿಸಿಕೊಂಡು ಒಳಗೋದ್ರು. ಒಳಗೋಗುವಾಗ ಸಿಕ್ಕಿದ್ದು ಬೇರಿಗಳು. ಆ ಬೇರಿಗಳನ್ನು ಹೊಡೆದು ಉರುಳಿಸಿ ಅಥವಾ ಸೀಳಿ ಹಾಕಿದರು. ಈ ಥರ ಮಾಡುವ ಮೂಲಕ ಜರಾಸಂಧ ಯಾವ ಲೆಕ್ಕಕ್ಕೂ ಇಲ್ಲ ಅಂತೇಳಿದರೆ, ಜರಾಸಂಧ ಅಂತೇಳಿದರೆ ಅಷ್ಟು ದೊಡ್ಡ ಸೈನ್ಯ ಇರುವವ, ಅಷ್ಟು ದೊಡ್ಡ ಶಿವಭಕ್ತ, ಬ್ರಹ್ಮದೇವರ ವರ, ರುದ್ರದೇವರ ವರ ಅಂತೇಳಿದರೆ ಅವನನ್ನು ಅಲುಗಾಡಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಒಂದು ಜನ ಅವನು. ಅಂಥವನ ಮನೆಯನ್ನೇ ನುಗ್ಗಿ, ಅದು ಗೋಡೆ ಒಡೆದು ಕನ್ನ ಹಾಕಿ ನುಗ್ಗುವುದಿಲ್ವ, ಆ ರೀತಿ ನುಗ್ಗಿ ಒಳಗಿರುವಂಥ ಸಾಮಾನುಗಳನ್ನು ಧ್ವಂಸ ಮಾಡಿದ ಹಾಗೆ ಈ 3 ಬೇರಿಗಳನ್ನು ಧ್ವಂಸ ಮಾಡಿದರು, ಶಿವಲಿಂಗವನ್ನು ಉರುಳಿಸಿದರು. ಅಂದರೆ ಈ ರೀತಿಯೆಲ್ಲ ಮಾಡುವ ಮುಖಾಂತರ ನೆಕೃತ ಮಾಗಧೇಶನ ಕೀರ್ತಿಯನ್ನು ಹೊಡೆದು ಉರುಳಿಸಿದರು, ತಿರಸ್ಕರಿಸಿದರು, ಅವಮಾನ ಮಾಡಿದರು ಅಂತ. ಅವನ ಕೀರ್ತಿಯನ್ನೇ ಸೀಳಿ ಹಾಕಿದರು. ಆ ಥರ ಹೀಗೆ ಕೃಷ್ಣ, ಭೀಮಸೇನ ಮತ್ತು ಅರ್ಜುನ ಇವರು ಅದ್ವಾರದಿಂದ ಪಟ್ಟಣವನ್ನು ಪ್ರವೇಶಿಸಿದರು. ದ್ವಾರ ಅಲ್ಲ, ಅಂದರೆ ಗೋಡೆ ಒಡೆದು. ಮಾಶ ಎಂಬ ಅಸುರನ ನಾಳದಿಂದ ಮಾಡಲ್ಪಟ್ಟಿದ್ದ 3 ಬೇರಿಗಳನ್ನು, ಮಾಶಸ್ಯ ನಾಳೇನ ಕೃತ ತ್ರಿಬೇರಿ ಅಂದರೆ 3 ಬೇರಿಗಳನ್ನು, ದ್ವಿವಾದನಂ, ತ್ರಿವಾದನಂ, ಏಕವಾದನಂ. ಸೊ ಈ ರೀತಿ ತ್ರಿಬೇರಿ 3 ಬೇರಿಗಳನ್ನು, ಏಕದ್ವೇ ತ್ರೀಣಿ ಚತ್ವಾರ ಅಂತ, ಏಕದ್ವೇ ತ್ರಯ ಚತ್ವಾರ. ಸೊ ಅದು ಇಲ್ಲಿ ತ್ರಿಬೇರಿ, 3 ಬೇರಿಗಳು. 3 ಗಂಟೆ ಅಂತ ಹೇಳೋದಾಗೆ ತ್ರಿವಾದನಂ ಹಾಗೆ. ಸೊ ಈ 3 ಬೇರಿಗಳನ್ನು ಏನು ಮಾಡಿದರು, ಮುಷ್ಟಿಪ್ರಹಾರದಿಂದ ಸೀಳಿ ಹಾಕಿದರು. ಆಮೇಲಿಂದ ಈ ಬೇರಿಗಳ ನಾದ, ಆ ಬೇರಿಗಳನ್ನು ಹೊಡೆದಾಗ ತಮ್ಮ ಧ್ವನಿಯಿಂದ ಜರಾಸಂಧನ ಕೀರ್ತಿಗೆ ಪುಷ್ಟಿಪ್ರದ ಅಂದರೆ ಕೀರ್ತಿಯನ್ನು ಇನ್ನೂ ಪುಷ್ಟಿಯಾಗಿ ಸಾರುತ್ತಿದ್ದವು.
ಜರಾಸಂಧನ ಕೀರ್ತಿಗೆ ಪುಷ್ಟಿ ಕೊಡುತ್ತಿದ್ದವು. ಅವನ ಕೀರ್ತಿಯನ್ನು ಸಾರುವ ಶಾಸ್ತ್ರೋಪಮ, ಶಾಸ್ತ್ರವನ್ನು ಸಾರುವಂತಹ ಈ ಭೇರಿಗಳು ಇವು ಆಗಿದ್ದವು. ಇವರು ಅವುಗಳನ್ನು ನಾಶಪಡಿಸುವ ಮೂಲಕ ಜರಾಸಂಧನನ್ನು ತುಚ್ಛೀಕರಿಸಿದರು. ಇವನು ಯಾವ ಲೆಕ್ಕಕ್ಕೂ ಇಲ್ಲ, ಇವನೊಂದು ಕೀಟ ಜರಾಸಂಧ. ಅರೆ ಏನು ಹೇಳ್ತೀರಿ ನೀವು ಅಂದರೆ ಜರಾಸಂಧ ಅಂತ ಹೇಳಿದ್ರೆ ಏನು ನಮಗೆ ಅಂದರೆ ಜರಾಸಂಧ ಅಂತ ನಾವು ಎಣಿಸ್ಕೊಂಡ್ರೇ ಅಷ್ಟು ದೊಡ್ಡ ಜನ ಅಂತ ಎಣಿಸ್ಕೊಂಡ್ರೆ ಯಾವ ಲೆಕ್ಕಕ್ಕೂ ಇಲ್ಲ, ಯೂಸ್ಲೆಸ್ ಅಂತ ಮಾಡಿದರು ಅಂತ. ಅವರು ಜರಾಸಂಧನ ಈ ನಗರವನ್ನು ಅಥವಾ ಪಟ್ಟಣವನ್ನು ಮಹಾದ್ವಾರದಿಂದ ಪ್ರವೇಶಿಸದೆ ಕೋಟೆಯ ಗೋಡೆಯನ್ನು ಒಡೆದು ಹಿಂಬಾಗಿಲಿನಿಂದ ಪ್ರವೇಶಿಸಿದರು. ಆ ಮೂಲಕ ತಾವು ಅವನ ಶತ್ರುಗಳು ಎಂದು ಸೂಚಿಸಿದರು. ಶತ್ರುಗಳ ನೆಲೆಯನ್ನು ಮಹಾದ್ವಾರದಿಂದ ಪ್ರವೇಶಿಸಕೂಡದು ಎಂಬ ನಿಯಮವನ್ನು ಕೂಡ ತಿಳಿಸಿಕೊಟ್ಟರು. ಆಮೇಲಿಂದ ಮಾಶಾಸುರ ಎಂಬ ಈ ರಾಕ್ಷಸ ಅವನು ವೃಷಭ ರೂಪದಿಂದ ಅಂದರೆ ಎತ್ತು, ವೃಷಭ ಅಂದರೆ ಎತ್ತು ಅಂತೇಳಿದರೆ ಈ ಎತ್ತು ಅಂದರೆ ನಂದಿ ಅಂತೇಳಿದರೆ ಇವಂದು ರುದ್ರದೇವರ ವಾಹನ ಉಂಟಲ್ಲ ನಂದಿ, ಸೊ ಅದಕ್ಕೆ ವೃಷಭ. ಸೊ ವೃಷಭ ಎತ್ತು ಅಂತ ಹೇಳುದು ನಾವು. ಸೊ ಈ ವೃಷಭ ರೂಪದಿಂದ ಅವನು ಪ್ರಜೆಗಳನ್ನು ಪೀಡಿಸ್ತಾ ಇದ್ದ. ಯಾರು? ಮಾಶಾಸುರ. ಬೃಹದ್ರಥ ರಾಜ ಅಂದರೆ ಬೃಹದ್ರಥ ರಾಜ ಅಂತ ಹೇಳಿದರೆ ಜರಾಸಂಧನ ತಂದೆ. ಅವನನ್ನು ಕೊಂದು ಅವನ ಕೊಂಬುಗಳು ಮತ್ತು ಕಂಠನಾಳಗಳಿಂದ, ಅಂದರೆ ಕೊಂಬು ಗಟ್ಟಿ ಪ್ರದೇಶ ಕೊಂಬು, ಸೊ ಅದು ಸೈಡಿಗೆ ಕೊಂಬನ್ನು ಯೂಸ್ ಮಾಡಿದರೆ ಏನೋ, ಸೊ ಹೀಗೆ ಕಂಠನಾಳಗಳಿಂದ 3 ನಗಾರಿಗಳನ್ನು ಬೇರಿಗಳನ್ನು ಮಾಡಿಸಿದ್ದ. ಅವುಗಳಿಂದ ಹೊರಡುತ್ತಿರುವಂಥ ಧ್ವನಿ ಅದು ಒಂದು ಸಲ ಹೊಡೆದ್ರೆ 1 ತಿಂಗಳು ಅದರ ನಾದ ಹಾಗೆ ಹೋಗ್ತಾ ಇರ್ತದೆ ಅಂತ. ಸೊ ಈ ರೀತಿ ಜರಾಸಂಧನಿಗೆ ಏನು ಬಲವರ್ಧಕವಾಗಿದ್ದವು, ಪುಷ್ಟಿಪ್ರದ, ಅವನ ಕೀರ್ತಿಗೆ ಅವನ ಬಲಕ್ಕೆ ಪುಷ್ಟಿಯನ್ನು ನೀಡುತ್ತಿದ್ದವು. ನಂತರ ಶತ್ರುಗಳ ಆಗಮನದ ಸೂಚನೆಯನ್ನು ಕೂಡ ಈ ಬೇರಿಗಳು ನೀಡುತ್ತಿದ್ದವು. ಇಲ್ಲಿ ಶತ್ರುಗಳು ಬಂದಿದ್ದಾರೆ ಅಂತ ಸೂಚನೆ ಬೇರಿಗಳ ನಾದದಿಂದ ಅಲ್ಲ, ಅಂದರೆ ನಾದವಾಗಿರ್ಬೋದು, ಅದನ್ನು ಸೀಳಿ ಹಾಕುವಾಗ ಅದಕ್ಕೆ ಹೊಡೆದು ಅದೇನಾಗ್ತದೆ, ನಾದ ಕೊಟ್ಟಿತ್ತಲ್ವ. ಸೊ ಹೀಗೆ ಅವುಗಳ ಈ ಸಲದ ನಾದ ಜರಾಸಂಧನ ನಾಶ, ಜರಾಸಂಧನ ಸಾವಿಗೆ ಮುನ್ಸೂಚನೆ ಆಯಿತು. ಹೀಗೆ ಶಿವಲಿಂಗ ಇರುವಂಥ ಬೆಟ್ಟ ಮತ್ತು ಬೇರಿಗಳನ್ನು ನಾಶಪಡಿಸುವ ಮೂಲಕ ತಾವು ಜರಾಸಂಧನನ್ನು ಕೊಲ್ಲಲೆಂದೇ ಬಂದವರು ಎಂಬುದನ್ನು ಸೂಚಿಸಿದರು. ಜರಾಸಂಧನಿಗೆ ಈ ರೀತಿ ಅವಮಾನ ಮಾಡಿದರು ಅನ್ನುವಂಥದ್ದು. ನೆಕ್ಸ್ಟ್ ಶ್ಲೋಕ ಬೈಲಾರೆ. ತಥಾಪಣೇಭ್ಯೋ ಬಹುಮಾಲ್ಯ ಗಂಧಾನ್ ಪ್ರಸಹ್ಯ ಸಂಗ್ರಹ್ಯ ಶುಭಾಂಶ ದದ್ರುಃ ಅದ್ವಾರತಸ್ತಸ್ಯ ಗೃಹಂ ಚ ಸಸ್ರುಃ ಹೋ ಶಬ್ದತಸ್ತಂ ಚ ನೃಪಂ ಪ್ರಸಸ್ರುಃ. 126ನೇ ಶ್ಲೋಕ. ಹಾಗೆ ಅಂಗಡಿಗಳಿಂದ ಅನೇಕ ಪುಷ್ಪಮಾರ್ಕ್ಯಗಳನ್ನು ಗಂಧಗಳನ್ನು ಬಲಾತ್ಕಾರದಿಂದ ತಂದು ಅಪಹಾರ ಮಾಡಿ ಅವರು ಧರಿಸಿದರು. ಆ ದ್ವಾರದಿಂದಲೇ ಜರಾಸಂಧನ ಅರಮನೆಯನ್ನು ಕೂಡ ಪ್ರವೇಶ ಮಾಡಿದರು. ಅಲ್ಲಿ ಎಲ್ಲೋ ಜರಾಸಂಧನ ಎಂದು ಕೂಗುತ್ತಾ ಆ ಜರಾಸಂಧನ ಬಳಿಗೆ ಬಂದರು. ತಥಾಪಣೇಭ್ಯೋ ಬಹುಮಾಲ್ಯ ಗಂಧಾನ್ ಪ್ರಸಹ್ಯ ಸಂಗೃಹ್ಯ ಶುಭಾಂಶ ದದ್ರುಃ ಅದ್ವಾರತಃ ತಸ್ಯ ಗೃಹಂಚ ಸಸ್ರುಃ ಭೋ ಶಬ್ದತಸ್ತಂ ಚ ನೃಪಂ ಪ್ರಸಸ್ರುಃ. ತಥಾ ಇನ್ನೇನೆಲ್ಲ ಮಾಡಿದರು ಇವರು ಅಂದರೆ ಮಾಡೋದೆಲ್ಲ ಇಂಥದ್ದೇ ಮಾಡೋದು. ಯಾಕಂತೇಳಿದ್ರೆ ಅವರು ಶತ್ರುಗಳು ಬಂದು ಈಗ ಏನು ಮಾಡಿದ್ದಾರೆ, ಆಕ್ರಮಣ ಮಾಡಿದ್ದಾರೆ. ಸೈನ್ಯ ಸಮೇತ ಆಕ್ರಮಣ ಮಾಡಿದರೆ ಅದು ಮಹಾದ್ವಾರದಿಂದ ಮಾಡ್ತಾರೆ. ಇದು ಹಾಗೆ ಅಲ್ಲ, ಇದು ಬೇರೆ ರೀತಿಯ ಆಕ್ರಮಣ ಅಂತೇಳಿದರೆ ಇದು ಗೋಡೆ ಒಡೆದು
ಈ ರೀತಿ ನಗರವನ್ನು ಪ್ರವೇಶ ಮಾಡಿದ್ದು. ನಂತರ ಅಲ್ಲಿ ಬೇರಿಗಳನ್ನು ಸೀಳಿ ಹಾಕಿದ್ದು. ನಂತರ ತಥಾ ಇನ್ನೇನು ಮಾಡಿದರು, ಹಾಗೆಯೇ ಆಪಣೇಭ್ಯ, ಆಪಣ ಅಂದರೆ ಅಂಗಡಿ, ಆಪಣ. ಸೊ ಆಪಣೇಭ್ಯೋ ಅಂತೇಳಿದರೆ ಅಂಗಡಿಗಳಿಂದ ಬಹುಮಾಲ್ಯ ಗಂಧಾನ್, ಹೂಮಾಲೆಗಳನ್ನು ಮಾರುತ್ತಿರುವ ಅಂಗಡಿ. ಸೊ ಅಲ್ಲಿಂದ ಏನು ಮಾಡಿದರು, ಮಾಲೆಗಳನ್ನು ತಗೊಂಡ್ರು. ಹೇಗೆ ತಗೊಂಡದ್ದು, ದುಡ್ಡು ಕೊಟ್ಟು ತಗೊಂಡದ್ದ, ಇಲ್ಲ ಕೊಡೋ ಹೂಮಾಲೆ ಕೊಡೋ ಅಂತ. ಅವನು ನೋಡ್ತಾನೆ, ಇದು ಯಾವ ಥರ ಈ ಕೇಳುವಂಥದ್ದು ಹೂಮಾಲೆ, ಕೊಡ ಇಲ್ಲಿ ಅಂತ. ಅಂದರೆ ಕೊಡಲಿಲ್ಲ ಅಂತ ಹೇಳಿದ್ರೆ ಬಲಾತ್ಕಾರದಿಂದ ಎತ್ತಿ ಅಂತೇಳಿದರೆ ಅವನದೆಲ್ಲ ಬುಟ್ಟಿಯನ್ನೇ ಮೇಲೆ ಕೆಳಗೆ ಹಾಕಿ ಮಾಲೆಯನ್ನು ಕಿತ್ಕೊಂಡ್ರು. ಬಲಾತ್ಕಾರದಿಂದ ಪ್ರಸಹ್ಯ ಸಂಗ್ರಹ್ಯ, ಬಲಾತ್ಕಾರದಿಂದ ಎಳೆದು ತಗೊಳ್ಳೋದಕ್ಕೆ ಹೆಸರು ಪ್ರಸಹ್ಯ. ಸಂಗ್ರಹ ಮಾಡಿದರು, ಸಂಗ್ರಹ್ಯ. ಏನನ್ನು, ಮಾಲ್ಯ, ಹೂಮಾಲೆಗಳನ್ನು. ಎಷ್ಟು, ಬಹು, ಒಂದು ಭೀಮನಿಗೆ, ಒಂದು ಅರ್ಜುನನಿಗೆ, ಒಂದು ಕೃಷ್ಣನಿಗೆ, ಅಥವಾ ಎರಡೆರಡು ಹಾಕ್ಕೊಂಡ್ರೆ ಮೂರು ಹಾಕ್ಕೊಂಡ್ರೆ ಗೊತ್ತಿಲ್ಲ. ಅಲ್ಲಿ ಅಂಗಡಿಯನ್ನೇ ಎಲ್ಲ ಖಾಲಿ ಮಾಡಿದರು ಅಂತ ಲೆಕ್ಕ. ಬಹುಮಾಲ್ಯ ಗಂಧಾನ್, ಇನ್ನೊಂದು ಅಂಗಡಿಗೂ ಇದು ಮಾಡಿದರು. ಅದು ಅಲ್ಲಿ ಏನು ಎಲ್ಲ ಗಂಧ ಇಂಥದ್ದು, ಗಂಧ ಚಂದನ ಎಲ್ಲ ಮಾರ್ತಿರುವಂಥ ಅಂಗಡಿ ಗಂಧಾನ್. ಅಲ್ಲಿಂದ ಗಂಧಗಳನ್ನೇ ಎಲ್ಲ ಬಾಚಿ ತಗೊಂಡು ಮೆತ್ತಿಕೊಂಡ್ರು ಮೈಗೆಲ್ಲ. ಸೊ ಗಂಧಾನ್ ಪ್ರಸಹ್ಯ, ಬಲಾತ್ಕಾರದಿಂದ ಸಂಗ್ರಹ ಮಾಡಿಕೊಂಡ್ರು, ಧರಿಸಿದರು. ಶುಭಾಂಶ ದದ್ರುಹು, ಶುಭಾನ್ ಅಂತೇಳಿದರೆ ಇನ್ನು ಮಂಗಳ ದ್ರವ್ಯಗಳು ಏನಾದರೂ ಸಿಕ್ಕಿದರೆ ಅವುಗಳನ್ನು ಕೂಡ ಇದೇ ಥರ ಬಲಾತ್ಕಾರದಿಂದ ಕಿತ್ತುಕೊಂಡು ದದ್ರುಹು ಅಂತೇಳಿದರೆ ದಧಾರ, ಧರಿಸಿದರು. ದಧಾರ ಅಂತೇಳಿದರೆ ಅಥವಾ ದಧೌ ದದ್ರತುಹು ದದ್ರುಹು, ಆಯಿತಾ. ಸೊ ದದ್ರುಹು ಧರಿಸಿದರು. ಇನ್ನು ನಂತರ ಇನ್ನು ಎಲ್ಲಿದೆ ಒಂದು ಮನೆ, ಯಾರ್ದು, ಜರಾಸಂಧದ ಅರಮನೆ. ಸರಿ, ಅರಮನೆಗೆ. ಸೊ ಅರಮನೆಗೆ ಇನ್ನು ಹೊಕ್ಕಬೇಕಲ್ವಾ, ಅದು ಸಹ ಯಾವ ರೀತಿ ಹೊಕ್ಕಿದರು ಅಂತ ಹೇಳಿದರೆ ಅದ್ವಾರತಃ. ಎಲ್ಲಿ ನೋಡಿದರೂ ಒಂದೇ ಪ್ರಿನ್ಸಿಪಲ್, ಎಲ್ಲಿ ಬಾಗಿಲುಂಟು ಅಲ್ಲಿ ಒಳಗೆ ಹೋದದ್ದಲ್ಲ, ಗೋಡೆಯನ್ನೇ ಭೇದಿಸಿ ಮನೆ ಒಳಗೆ ನುಗ್ಗಿದರು. ಅದ್ವಾರತಃ ತಸ್ಯ ಗೃಹಂ, ಅವನ ಮನೆ, ಅರಮನೆ, ಅದನ್ನು ಸಸ್ರುಹು ಅಂತೇಳಿದರೆ ನದಿ ಹರಿವ ಥರ, ಅಂದರೆ ಪ್ರವೇಶ ಮಾಡಿದರು. ಆಯಿತಾ, ಸಸ್ರುಹು ಪ್ರವೇಶ ಮಾಡಿದರು. ಆಮೇಲೆ ಈಗ ಮನೆ ಪ್ರವೇಶ ಮಾಡಿದ್ರಲ್ಲ, ಮನೆ ಪ್ರವೇಶ ಮಾಡಿದ ಕೂಡಲೇ ಎಲ್ಲಿದ್ದೀಯಾ ಅಂತ, ಭೋ ಶಬ್ದತಃ, ಭೋ ಜರಾಸಂಧ ಎಲ್ಲಿದ್ಯಾ, ಜರಾಸಂಧ ಎಲ್ಲಿದ್ಯಾ ಅಂತ ಹೇಳಿದ್ರೆ ಜರಾಸಂಧನಿಗೆ ಒಂದು ಚೂರು ಬೆಲೆ ಇಲ್ಲದವ. ಅಂದರೆ ಕೆಲಸದವರನ್ನು ಕರೀದಿಲ್ವ, ಭೋ ಎಲ್ಲಿದ್ಯಪ್ಪ ಅಂತ ಹೇಳ್ಕೊಂಡು, ಅಂದರೆ ಎಲ್ಲಿ ಸತ್ತಿದ್ದೀಯಾ ಅಂತ ಆ ಥರ ಕೇಳಿದರೆ ಕೆಲಸದವ್ರು ನಿಲ್ಲುವುದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಭೋ ಶಬ್ದತಃ ಅಂತೇಳಿದರೆ ಎಲ್ಲಿದ್ಯಾ ಜರಾಸಂಧ, ಎಲ್ಲಿದ್ಯಾ ಅಂತ ಹೇಳ್ಕೊಂಡು ಆ ರೀತಿ ಅವಮಾನ ಮಾಡುವ ರೀತಿಯಲ್ಲಿ ಕರೆದರು ಅವನನ್ನು. ಆಮೇಲೆ ಅವನನ್ನು, ಜರಾಸಂಧನನ್ನು ನೃಪಂ ಅಂತ ಕರೆದು ಬಿಟ್ಟು ಎಲ್ಲಿದ್ದಿ ಅಂತ ಹೇಳಿಬಿಟ್ಟು ಹೋಗ್ತಾ ನೃಪಂ, ಸಿಕ್ಕಿದ ಜರಾಸಂಧ ಅಂತಾಯ್ತು. ಅವನು ಕರೆದು ಹೋದರು. ನೃಪಂ ಪ್ರಸಸ್ರುಹು ಅಂತೇಳಿದರೆ, ಸಸ್ರುಹು ಅಂದರೆ ಪ್ರವೇಶ ಮಾಡಿದರು, ಪ್ರಸಸ್ರುಹು ಅಂತೇಳಿದರೆ ಅವನನ್ನು ಸಮೀಪಿಸಿದರು. ಅಂದರೆ ಎದುರು ಜರಾಸಂಧನನ್ನು ಹೋಗಿ ಎದುರು, ಅದು ಯಾವ ರೀತಿ, ಗೋಡೆ ಒಡೆದು ಆಮೇಲಿಂದ ಭೋ ಜರಾಸಂಧ ಎಲ್ಲಿದ್ದೀಯಾ ಅಂತ, ಒಂದು ಚೂರು ಬೆಲೆನೇ ಇಲ್ವ. ಆದರೆ ಮಹಾರಾಜರನ್ನು ಹೇಗೆ ಕರೀತಾರೆ, ಇದು ಮಹಾರಾಜನೂ ಇಲ್ಲ, ಏನಿಲ್ಲ, ಕೆಲಸದವರನ್ನು ಕರೆದ ಹಾಗೆ, ಅಥವಾ ಅದಕ್ಕಿಂತ ನಿಕೃಷ್ಟವಾಗಿ ಕರೆದಿದ್ದಾರೆ, ಭೋ ಜರಾಸಂಧ ಅಂತ ಶಬ್ದತಃ ಈ ರೀತಿ ಜೋರಾಗಿ ಕೂಗುತ್ತಾ ಜರಾಸಂಧನನ್ನು, ಅಯ್ಯೋ ಅವನು ನೃಪನೂ ಇಲ್ಲ, ಏನು ನೃಪ ಅಂದರೆ ರಾಜ, ನೃಪ ಅಂದರೆ ಮನುಷ್ಯರ ಒಡೆಯ, ಇವನು ಯಾವ ಒಡೆಯನೂ ಇಲ್ಲ, ಇವನು ಯಾವುದಕ್ಕೂ ಉಪಯೋಗ ಇಲ್ಲದವನನ್ನು ಕರೆಯುವ ಥರ ಕರೆದು ಪ್ರಸಸ್ರುಹು ಅವನನ್ನು ಸಮೀಪಿಸಿದರು ಅಂತೇಳಿದರೆ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ನೋಡಿ ಮಧ್ವಾಚಾರ್ಯರು ಅಂತೇಳಿದರೆ ಇಲ್ಲಿ. ಈಗ ತಥಾ ಹಾಗೆಯೇ ಆಪಣೇಭ್ಯ ಅಂಗಡಿಗಳಿಂದ ಅನೇಕ ಬಗೆಯ ಒಳ್ಳೆಯ ಹಾರ, ಬಹು ಅಂದರೆ ಅನೇಕ ಮತ್ತು ಅನೇಕ ಬಗೆ, ವಿವಿಧ ಮಾಲ್ಯ ಒಳ್ಳೆಯ ಹಾರ, ಗಂಧಾನ್ ಗಂಧಗಳನ್ನು ಪ್ರಸಹ್ಯ ಸಂಗ್ರಹ್ಯ ಬಲಾತ್ಕಾರದಿಂದ
ತೆಗೆದುಕೊಂಡು ಶುಭಾಂಶ ದದ್ರುಹು, ಶುಭಾನ್ ಈ ಒಳ್ಳೆಯವರು 3 ಜನ, ದದ್ರುಹು ಧರಿಸಿದರು. ಅದ್ವಾರತಃ ಅವನ ಮನೆಯನ್ನು ಕೂಡ, ಅರಮನೆಯನ್ನು ಪ್ರವೇಶ ಮಾಡಿದ್ದು ಹೇಗೆ ಅಂತೇಳಿದರೆ ಅದ್ವಾರತಃ, ದ್ವಾರದಿಂದ ಅಲ್ಲ, ಇಲ್ಲಿ ಕೂಡ ಹಾಗೆ ಗೋಡೆ ಒಡೆದು ಪ್ರವೇಶ ಮಾಡಿ, ಭೋ ಶಬ್ದತಃ ಎಲ್ಲೋ ಜರಾಸಂಧ ಎಲ್ಲಿದ್ಯಾ ಅಂತ ಕೂಗುತ್ತಾ, ನೃಪಂ ಈ ಜರಾಸಂಧನನ್ನು ರಾಜನನ್ನು ಸಮೀಪಿಸಿದರು. ಕೃಷ್ಣನು ಕಂಸವಧೆಗಿಂತ ಮುಂಚಿತವಾಗಿ ಅದೇ ರೀತಿಯಲ್ಲಿ ರಾಜಬೀದಿಯಲ್ಲಿ ಹೋಗುವಾಗ ಇದೇ ರೀತಿ ಸುಧಾಮ ನೀಡಿದ ಮಾಲೆ, ತ್ರಿವಕ್ರೆ ನೀಡಿದ ಗಂಧಗಳಿಂದ ಭೂಷಿತನಾಗಿ ತೆರಳಿದ ಅಂತ. ಆಮೇಲಿಂದ ಒಬ್ಬ ಇವ ಸಿಗ್ತಾನೆ, ಆನೆ ಮೇಲೆ ಒಬ್ಬ ಕೂತವ, ವಸ್ತ್ರವನ್ನು ಮಾರುವವ, ಅವನನ್ನೆಲ್ಲ ಬೀಳಿಸಿ, ಅವನಿಗೆ ಭಾರಿ ಬೇಕಾದವ ಕಂಸನಿಗೆ, ಅದೆಲ್ಲ ಬಂದಿದೆ ಅಲ್ವಾ, ಅವನನ್ನು ಬೀಳಿಸಿ ಅವನ ಅವಮಾನ ಮಾಡಿ, ಯಾಕಂದರೆ ಅವನು ಇವರಿಗೆ ಕೇಳಿದ್ದು ಕೊಡಲಿಲ್ಲ, ನಿಮಗೇನು ಕೊಡೋದು ಅಂತ ಅವನು ತಮಾಷೆ ಮಾಡಿದ, ವಾಪಸ್ಸು ತಿರಸ್ಕಾರ ಮಾಡಿದ ಅಂತ ಹೇಳಿದಕ್ಕೆ ಅವನನ್ನು ಕೊಂದು ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಈ ರೀತಿ ಇಲ್ಲಿ ಕೂಡ ಅದೇ ಥರ ಜರಾಸಂಧನ ವಧೆಗೆ ಮುಂಚಿತವಾಗಿ ಅದೇ ರೀತಿ ಮಾಡಿದರು. ಯಾವುದು ಹೂಮಾಲೆಗಳನ್ನು, ಗಂಧ ಸುಗಂಧ ಮಾರುವಂಥ ಅಂಗಡಿಗಳಲ್ಲಿ ನುಗ್ಗಿ ಎಲ್ಲ ಬಲಾತ್ಕಾರವನ್ನು ತಗೊಂಡು ಅಂತೇಳಿದರೆ ಎಲ್ರಿಗೂ ಗೊತ್ತಾಗಬೇಕು, ಜರಾಸಂಧನ ಇಲ್ಲಿ ಈ ಮಾಗದ ದೇಶಕ್ಕೆ ಶತ್ರುಗಳು ನುಗ್ಗಿದ್ದಾರೆ, ಜರಾಸಂಧನಿಗೆ ಏನು ಸ್ವಲ್ಪನೂ ಬೆಲೆ ಇಲ್ಲ ಅಂದರೆ ಇಲ್ಲಿ ಯಾವ ಒಂದು ಅವಮಾನ ಮಾಡುವಂಥ ಬೇರೆ ಬೇರೆ ರೀತಿಯ ಅವಮಾನ ಮಾಡುವಂತಹ ರೀತಿ ಅದನ್ನೆಲ್ಲ ತೋರಿಸಿದ್ದಾರೆ. ಆ ರೀತಿ ಅವಮಾನ ಮಾಡಿದರು. ಹಾಗೆ ಪಟ್ಟಣವನ್ನು ಹೇಗೆ ಗೋಡೆ ಒಡೆದು ಪ್ರವೇಶ ಮಾಡಿದ್ದಾರೋ ಹಾಗೆ ಪಟ್ಟಣದ ಒಳಗಿರುವಂಥ ಅವನ ಅರಮನೆಯನ್ನು ಕೂಡ ಏನು ದ್ವಾರದಿಂದ ಪ್ರವೇಶಿಸದೆ ಅದ್ವಾರದಿಂದಲೇ ಗೋಡೆ ಒಡೆದೇ ಪ್ರವೇಶ ಮಾಡಿದರು ಅಂತ ಈ ರೀತಿ ಜರಾಸಂಧನನ್ನು ಈಗ ಸಮೀಪಿಸಿದರು, ಎದುರಾಗಿದ್ದಾರೆ. ಇನ್ನು ಇರುವಂಥ ಸನ್ನಿವೇಶ ಬಹಳ ಮುಖ್ಯವಾದ ಸನ್ನಿವೇಶ ಇನ್ನು ಬರಲಿಕ್ಕಿರುವಂಥದ್ದು ಅಂತ ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ವಸ್ತು.